ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಇವತ್ತು ಒಂದು ಒಳ್ಳೆ ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಲಿಕ್ಕೋಸ್ಕರ ಈ ಲೈವಲ್ಲಿ ಬಂದಿದ್ದೀನಿ. ಸೊ ಏನಪ್ಪ ಅಂತಂದರೆ, ನಿಮಗೆ ಇಷ್ಟು ದಿನ ಕಾಯ್ತಾ ಇದ್ರಿ ಎಲ್ಲರೂ, ಯಾವಾಗ ಬರುತ್ತೆ ಅಂತ ನನಗೂ ಪದೇ ಪದೇ ಸಹ ಕೇಳ್ತಾ ಇದ್ರಿ. ಸೊ ಅದು ನಿಮ್ಮ ಒಂದು ಸುವರ್ಣ ಅವಕಾಶ ಇವಾಗ ಒದಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಏನು ಅಂತಂದೇಳಿ ತಿಳ್ಕೊತ ಹೋಗೋಣ. ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮನ್ನು ಫಾಲೋ ಮಾಡ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೀವು ಕಾಯ್ತಿರುವಂಥ ಸುವರ್ಣಾವಕಾಶ ಒದಗಿ ಬಂದಿದೆ. ಏನಪ್ಪ ಅಂತಂದರೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ. ಈ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಯಾರು ಹಾಕ್ಬೋದು, ಇದಕ್ಕೆ ಯಾರು ಅರ್ಹರು ಅಂತ ತಿಳಿದುಕೊಳ್ಳುತ್ತಾ ಹೋಗೋಣ. ಸೊ ಸರ್ಕಾರ ಒಂದು ಹೊಸ ನೀತಿಯನ್ನು ತರುವ ಮೂಲಕ ನಿಮಗೆ ರೇಷನ್ ಕಾರ್ಡನ್ನು ಬಿಟ್ಟಿದೆ. ಸೊ ಇದರಲ್ಲಿ ಯಾರ್ಯಾರು ಹಾಕ್ಬೋದು ಅನ್ನೋದು ಕೂಡ ಇದೆ, ಯಾರು ಹಾಕ್ಬಾರ್ದು ಅಂತಲೂ ಸಹ ಇದೆ. ಸೊ ಇದರಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಸೊ 3 ವಲಯದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿರಬೇಕು. ಉದಾಹರಣೆಗೆ ಈ ಶ್ರಮ್ ಕಾರ್ಡನ್ನು ಹೊಂದಿರಬೇಕು. ಯಾರು? ಕಟ್ಟಡ ಕಾರ್ಮಿಕರು, ಆಟೋ ಚಾಲಕ ಸಂಘಗಳು ಮತ್ತು ಅಸಂಘಟಿತ ವಲಯಗಳು, ಹೋಟೆಲ್ ಕೆಲಸಗಾರರು ಮುಂತಾದ ವಲಯದಲ್ಲಿ ಕೆಲಸ ಮಾಡುವಂಥವ್ರು ಆಗಿರಬೇಕು. ಅವ್ರ ಹತ್ರ ಈ ಶ್ರಮ್ ಕಾರ್ಡ್ ಕಂಪಲ್ಸರಿ. ಎರಡನೇದು ಅಲೆಮಾರಿ ಬುಡಕಟ್ಟು ಸಮುದಾಯಗಳು. ಸೊ ಅದರಲ್ಲಿ ಕೊರಗ, ಜೇನು ಕುರುಬ ಸೇರಿದಂತೆ ವಿಶೇಷ ದುರ್ಬಲ ಬುಡಕಟ್ಟು ಸೇರಿದ ಗುಂಪುಗಳು. ಸೊ ಮೂರನೇ ಬಂದ್ಬಿಟ್ಟು ತುರ್ತು ವೈದ್ಯಕೀಯ ಚಿಕಿತ್ಸೆ ಅಗತ್ಯವಿರುವಂಥವ್ರು, ಅಂದರೆ ಹಾಸ್ಪಿಟಲ್ ಇನ್ಪೇಷಂಟ್ ಆಗಿರುವಂಥವ್ರಿಗೆ, ಅವ್ರಿಗೆ ದೀರ್ಘವಾದ ಕಾಯಿಲೆಗಳಿದ್ದರೆ ಸೊ ಅವರು ಅಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರುವಂಥ ಒಂದು IP ನಂಬರ್, ಅಂದರೆ ಇನ್ಪೇಷಂಟ್ ನಂಬರನ್ನು ತೆಗೆದುಕೊಂಡು ಬರೋ ಮೂಲಕ ಸೊ ಈ ರೇಷನ್ ಕಾರ್ಡನ್ನು ಪಡೆಯಬಹುದಾಗಿದೆ. ಸೊ ಇಷ್ಟೇ ಅಲ್ಲ, ಇದಕ್ಕೆ ಕೆಲವು ದಾಖಲೆಗಳು ಸಹ ಬೇಕು. ಆ ದಾಖಲೆಗಳು ಏನೇನಪ್ಪ ಅಂತಂದರೆ, ನೋಡೋದಾದರೆ ಸಾಮಾನ್ಯ ದಾಖಲೆಗಳು, ಬೇಕಾಗುವ ದಾಖಲೆಗಳು ಯಾವುವು? ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಕಂಪಲ್ಸರಿ ಲಿಂಕ್ ಇರಬೇಕು. ಸೊ ಎರಡನೇ ಬಂದ್ಬಿಟ್ಟು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಮೂರನೇದು ವಿಳಾಸದ ಪುರಾವೆ ಅಥವಾ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ. ಸೊ ಇಷ್ಟು ರೆಕಾರ್ಡ್ಸನ್ನು ತರಬೇಕು. ಸೊ ಮೂರನೇದು ಆ ರೆಕಾರ್ಡ್ಸನ್ನು ತರಬೇಕು. ಜೊತೆಗೆ ಜಾತಿಯಲ್ಲಿ ಆದಾಯದಲ್ಲಿ 1,20,000 ಒಳಗಿರಬೇಕು. ನಿಮ್ಮ ಆದಾಯ ಎಷ್ಟಿರಬೇಕು ಅಂದರೆ 1,20,000 ಒಳಗಿರಬೇಕು. ಅದರ ಮೇಲೆ ಇದ್ದರೆ ಯಾವುದೇ ಕಾರಣಕ್ಕೂ BPL ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ವಿಶೇಷವಾದ ದಾಖಲೆಗಳು ಏನಪ್ಪ ಅಂದರೆ, ನಾನು ಆಗಲೇ ಹೇಳಿದಾಗೆ ಕಾರ್ಮಿಕ ವಲಯಕ್ಕೆ UN ಅಂದರೆ ಈ ಶ್ರಮ್ ಕಾರ್ಡ್ ಇದ್ದವ್ರಿಗೆ 12 ನಂಬರ್ ಅಂಕಿಯ ಒಂದು ಕಾರ್ಡನ್ನು ಕೊಟ್ಟಿರ್ತಾರೆ. ಸೊ ಆ ಕಾರ್ಡನ್ನು ತೆಗೆದುಕೊಂಡು ಬರಬೇಕು. ಆಮೇಲೆ ನೆಕ್ಸ್ಟ್ ರೋಗಿಗಳಿಗೆ ನಾನು ಹೇಳಿದಾಗೆ ವೈದ್ಯಕೀಯ ದೃಢೀಕರಣ ಪತ್ರ ಕಂಪಲ್ಸರಿ. ಇದನ್ನು ಎಲ್ಲಿ ಸಲ್ಲಿಸ್ಬೋದು, ಹೇಗೆ ಸಲ್ಲಿಸ್ಬೋದು ಅಂತಂದರೆ, ನಿಮ್ಮ ಹತ್ತಿರದ ಕರ್ನಾಟಕ ಒಂದು ಸೆಂಟರ್, ಗ್ರಾಮ ಒಂದು ಸೆಂಟರ್ ಮತ್ತು ಬೆಂಗಳೂರು ಒಂದು ಸೆಂಟ್ರಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಸಮಯ ಬಂದುಬಿಟ್ಟು ಬೆಳಗ್ಗೆ 10ರಿಂದ ಸಂಜೆ 5 ತನಕ ಇರ್ತದೆ. ಸೊ ನೀವು ಹೋಗಿ ಸಲ್ಲಿಸ್ಬೋದು. ಸೊ ಎಲ್ಲಿ ತನಕ ಇರ್ತೈತೆ ಅಂದರೆ ನೋಡಿ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/3/2026. ಸರ್ವ ಸಮಸ್ಯೆಯನ್ನು ತಪ್ಪಿಸಲು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಅಂತಂದೇಳಿ ಅವರೇ ಸಹ ಹೇಳಿದ್ದಾರೆ. ಸೊ ನೀವು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಾನು ನಿಮಗೆ ತಿಳಿಸಿದ ಹಾಗೆ ಪ್ರತಿಯೊಬ್ಬರೂ ಸಹ ಇಲ್ಲಿರುವಂಥ ಪ್ರತಿಯೊಂದು ದಾಖಲೆಗಳನ್ನು ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು, ನಿಮಗೆ ಟೈಮ್ ಇದೆ, ತುಂಬ ಚೆನ್ನಾಗಿ ಟೈಮ್ ಕೊಟ್ಟಿದ್ದಾರೆ. ಆ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು, ಸೊ ಇವತ್ತು ಸರ್ವರ್ ಇರ್ತೈತೆ, ನಾಳೆಗೆ ಹೋಗ್ಬಿಡ್ತೈತೆ, ಬೇಗ ಹೋಗೋಣ ಅಲ್ಲ. ಫಸ್ಟು ನಿಮ್ಮಲ್ಲಿ ರೆಕಾರ್ಡ್ಸ್ಗಳು ರೆಡಿ ಮಾಡ್ಕೊಳ್ಳಿ. ಫಸ್ಟು ಏನೇ ರೆಕಾರ್ಡ್ಸ್ ಬೇಕು? ಕ್ಯಾಸ್ಟ್ ಬೇಕು, ಜೊತೆಗೆ ಇನ್ಕಮ್ ಇರಬೇಕು, ಆಧಾರ್ ಕಾರ್ಡ್ ಬೇಕು, ಮತ್ತು ವಿಳಾಸದ ಪುರಾವೆ ಇರಬೇಕು, ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಇಷ್ಟು ರೆಕಾರ್ಡ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಫಸ್ಟ್ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ನಿಮ್ಮ ಹತ್ತಿರದ ಸೆಂಟ್ರ್ಗಳು, ಹತ್ತಿರದಲ್ಲಿ ಅಂದರೆ ಗ್ರಾಮ ಒಂದು ಸೆಂಟ್ರ್ಗಳಾಗಿರ್ಬೋದು, ಕರ್ನಾಟಕ ಒಂದು ಸೆಂಟ್ರ್ ಆಗಿರ್ಬೋದು, ಮತ್ತು ಬೆಂಗಳೂರು ಒಂದು ಸೆಂಟ್ರ್, ನಿಮಗೆ ಎಲ್ಲಿ ನಿಯರ್ ಆಗುತ್ತೋ ಹೋಗ್ಬಿಟ್ಟು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ 7 ದಿನಗಳ ಒಳಗಾಗಿ, 7 ದಿನಗಳ ಒಳಗಾಗಿ ಹತ್ತಿರದ ಅಂದರೆ ತಾಲೂಕಲ್ಲಿ ಇರುವಂಥ ಆಹಾರ ಮತ್ತು ಸರಬರಾಜು ಇಲಾಖೆಗೆ ಹೋಗಿ ಅರ್ಜಿಯನ್ನು ಕೊಟ್ಟರೆ, ಸೊ ಅವರು ವಿತಿನ್ 7 ಡೇಸ್ ಒಳಗೆ ಅರ್ಜಿಯನ್ನು ವಿಲೇ ಮಾಡಿಬಿಟ್ಟು ನಿಮಗೆ ಹೊಸ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡ್ತಾಯಿರಿ. ಸೊ ನಾನು ಇನ್ನೂ ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಧನ್ಯವಾದಗಳೊಂದಿಗೆ ಅಶೋಕ್.